ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲಾ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿಯಾಗಿ ಹೇಳುವಂಥ ವಿಚಾರ ಏನಂತಂದರೆ, ಎಲ್ಲರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. 80ನೇ ವರ್ಷದ ಈ ಒಂದು ಹಬ್ಬ ನಮ್ಮದು. 79 ವರ್ಷ ಕಳೆದು 80ನೇ ವರ್ಷಕ್ಕೆ ನಾವಿವತ್ತು ಕಾಲಿಡ್ತಾ ಇದ್ದೀವಿ. ಇವತ್ತು ಈ ಮಟ್ಟದಲ್ಲಿದೆ ನಮ್ಮ ದೇಶ ಅಂತಂದರೆ, ಇವತ್ತು ನಮಗೆ 80 ವರ್ಷ ಆಗಿದೆ ಸ್ವತಂತ್ರ ಸಿಕ್ಕಿ ಅಂತ. ಆದರೆ ಹಿಂದೆ ನಮ್ಮ ದೇಶಕ್ಕಾಗಿ ಹೋರಾಡಿದ ವೀರರು ಕೋಟಿ ಕೋಟಿ ಜನಸಂಖ್ಯೆಯಲ್ಲಿ ರಕ್ತನ ಬಸಿದು ಅವರು ಪಟ್ಟಂಥ ಕಷ್ಟದ ಫಲಿತಾಂಶ ಇವತ್ತು ನಮಗೆ ಸ್ವತಂತ್ರ ಸಿಕ್ಕಿದೆ. ನೋಡಿ, 1947 ಆಗಸ್ಟ್ 14 ಆ ಮಿಡ್ ನೈಟ್ ಏನಾಗಿತ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಫ್ರೀಡಮ್ ಅಟ್ ಮಿಡ್ ನೈಟ್ ಅಂತೇಳಿ ಒಂದು ಆಂಗ್ಲ ಭಾಷೆಯ ಒಂದು ಪುಸ್ತಕ ಇದೆ. ಅದನ್ನು HR ಚಂದ್ರವದನ್ ರಾವ್ರವರು ನಡುರಾತ್ರಿಯಲ್ಲಿ ಸ್ವತಂತ್ರ ಅಂತ ಹೇಳಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ. ಆ ಒಂದು ಪುಸ್ತಕನ ಓದಿದ್ರೆ ಯಾವ್ಯಾವ ರಾಜ್ಯದಲ್ಲಿ, ಎಲ್ಲಿ, ಯಾವ್ಯಾವ ಭಾಗದಲ್ಲಿ, ಯಾವ್ಯಾವ ಪ್ರದೇಶಗಳಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಅದನ್ನು ನಾವು ಭಾರತೀಯರು ಆ ಪುಸ್ತಕನ ಓದಲೇಬೇಕು. ನೋಡಿ, ಆ ಒಂದು ಏನು ಆಗಸ್ಟ್ 15ರ ಇಂದಿನ ದಿನ ಆಗಸ್ಟ್ 14 ಆ ಡೆಲ್ಲಿಲಿ ಏನು ನಡೀತಾ ಇತ್ತು ಅಂತ ಅಂದರೆ, ನೋಡಿ ಆ ದಿನ ಹೆಂಗಿತ್ತು ಅಂತಂದರೆ, ಆ ಸಂಜೆ ವೇಳೆ ಸೂರ್ಯ ಮುಳುಗ್ತಾ ಇದ್ದಂತೆ ಆ ಬಿದಿರಿನ ದೊಣ್ಣೆ, ಜಿಂಕೆ ಚರ್ಮ, ಈ ಕಮಾಂಡೆಲ್ಲ ಕೈಲಿಟ್ಕೊಂಡು ಈ ಜಟಾಧಾರಿಗಳಿಬ್ರು ಸನ್ಯಾಸಿಗಳು ಕಾರ್ನಲ್ಲಿ ಬರ್ತಾರಂತೆ. ಆಗ ಆ ಕಾರಿನ ಮುಂದೆ ಒಬ್ಬ ನಾಗಸ್ವರ ರಸ್ತೆಯಲ್ಲಿರೋ ಒಂದು 17ನೇ ಮನೆ ನಂಬರ್ಗೆ ಬಂತಂತೆ ಆ ಕಾರು. ಆ ಮನೆಯಲ್ಲಿ ಯಾರಿದ್ರು ಅಂತ ಅಂದರೆ, ಜವಾಹರ್ಲಾಲ್ ನೆಹರು ಅವರು ಅದನ್ನು ಕೂರಿಸಿ ಯಾವುದೋ ಒಂದು ಪವಿತ್ರ ತೀರ್ಥದಿಂದ ಅವ್ರಿಗೆ ಏನೋ ಒಂದು ಅವ್ರಿಗೆ ಹಾಕಿ ಅವ್ರ ಮೈಗೆ, ಹಣೆಗೆ ವಿಭೂತಿ ಹಚ್ಕೊಂಡಿದ್ದಂಥ ಯಾರು ಅವ್ರು ನೆಹರು ಅವರ ಹಣೆಗೂ ಸಹ ವಿಭೂತಿ ಹಚ್ತಾರಂತೆ, ಕೈಗೆ ದಂಡನ್ನು ಕೊಡ್ತಾರಂತೆ, ಭುಜದ ಮೇಲೂ ಸಹ ಅವರು ಆ ಒಂದು ಯಾವುದೋ ಒಂದು ಮೊಗಟ ಹೊದಿಸಿ ಅವರು ಆಶೀರ್ವಾದನೂ ಸಹ ಮಾಡ್ತಾರೆ. ಸನ್ಯಾಸಿಗಳ ಕಂಡ್ರೆ ನಮ್ಮ ಈ ಜವಾಹರ್ಲಾಲ್ ನೆಹರು ಅವರಿಗೆ ಮತ್ತು ಈ ಸನ್ಯಾಸಿಗಳು ಮತ್ತು ಈ ಮತ ಜಾತಿ ಅಂದರೆ ಉರಿದು ಬಿಡ್ತಾ ಇದ್ದಂತೆ ಅವರು. ಆದರೆ ಅಂಥ ಸಮಯದಲ್ಲಿ ಅವರು ಈ ಥರ ಅವ್ರಿಗೆ ನನಗೆ ವಿಭೂತಿ ಎಲ್ಲ ಹಾಕೋದಕ್ಕೆ ಅವರು ಸಮ್ಮತಿ ಕೊಡ್ತಾರಂತೆ. ನೋಡಿ, ಎಲ್ಲ ಕಡೆ ಆಡುತ್ತಿದ್ದಂಥ ಯೂನಿಯನ್ ಜಾಕ್ ಬಾವುಟ ಆ ದಿನ ಆಗಸ್ಟ್ 14ರ ಸಂಜೆ ಕೆಳಗಡೆ ಇಳಿತಂತೆ. ನೋಡಿ, ಅವ್ರ ಬಾವುಟ 14ರ ಸಂಜೆ ಇಳಿತಂತೆ. ಆ ಜಾಗಕ್ಕೆ ಮಾರನೇ ದಿನ ನಮ್ಮ ಭಾರತದ ಧ್ವಜ ಅಲ್ಲಿಗೆ ಹಾರಾಡುತ್ತೆ ಅನ್ನೋ ಒಂದು ಖುಷಿ ಆ ಜನಗಳಿಗೆ ಇತ್ತಂತೆ. ನೋಡಿ, ಆ ಲಕ್ನೋದ ಟವರ್ ಆಫ್ ರೆಸಿಡೆನ್ಸಿ ಮೇಲೆ, ಅದೊಂದು ಬಿಲ್ಡಿಂಗ್ ಮೇಲೆ ಹಾರಾಡ್ತಿದ್ದಂಥ ಬ್ರಿಟಿಷರ ಧ್ವಜವನ್ನು 1857ರಿಂದ ಆ ದಿನದವರೆಗೆ ಇಳಿಸಿದ್ದೇ ಇಲ್ಲ. ಅಂದು ಅವರ ಕೆಚ್ಚದ ಮತ್ತು ಸಾಹಸದ ಪ್ರತೀಕ 14ರ ರಾತ್ರಿ 10 ಗಂಟೆಗೆ ಅದರ ಕೇರ್ ಟೇಕರ್, ಅದನ್ನು ಒಬ್ಬರು ಕೇರ್ ಟೇಕರ್ ಅನ್ನೋ ವ್ಯಕ್ತಿ ಅದನ್ನು ಇಳಿಸ್ತಾರಂತೆ. ಬಾವುಟ ಕಟ್ಟಲು ಇದ್ದ ಲೋಹದ ಕೋಲನ್ನು ಒಬ್ಬ ಕತ್ತರಿಸಿ ಹಾಕಿದಂತೆ. ಇನ್ನು ಟವಲ್ ಮೇಲೆ ಯಾವ ಬಾಟವನ್ನು ಆರಿಸಲಾಗುವುದಿಲ್ಲ ಅಂತ ಹೇಳ್ತಾರೆ. ನೆಹರು ಸನ್ಯಾಸಿಗಳು ಹಣೆಗೆ, ಮೈಗೆ ಹಚ್ಚಿದ ವಿಭೂತಿಯನ್ನು ತೊಳೆದುಕೊಂಡು ಊಟಕ್ಕೆ ಕೂರ್ತಾರೆ. ತಕ್ಷಣವೇ ಅವರಿಗೊಂದು ಟೆಲಿಫೋನ್ ಕಾರ್ಯ ಬರುತ್ತಂತೆ ನೆಹರು ಅವರಿಗೆ. ಲಾಹೋರ್ನಿಂದ ಫೋನ್. ಅಲ್ಲಿ ಹಿಂದೂಗಳು, ಸಿಖ್ಖರು ಇದ ಮೊಹಲ್ಗಳಿಗೆ ಕುಡಿಯುವ ನೀರು ನಿಲ್ಲಿಸಿದ್ದಾರೆ. ಬೇಸಿಗೆ ದಯ ಉರಿತಾ ಇದೆ, ಒಂದು ಕಡೆ ಬಾಯಾರಿಕೆ ಆಗ್ತಾ ಇದೆ. ಹೆಂಗಸರು ಮಕ್ಕಳು ನೀರಿಗೆ ಮೊಹಲದಿಂದ ಹೊರಕ್ಕೆ ಬಂದಾಗ ನಮ್ಮ ಮುಸಲ್ಮಾನರು ಅವರನ್ನು ಕೊಂದಾಕ್ತಿದ್ದಾರೆ. ಇವರು ದೆಹಲಿಯಲ್ಲಿದ್ದು ಏನು ಮಾಡೋಕ್ಕೆ ಸಾಧ್ಯ? ನೆಹರು ಯೋಚನೆಗೆ ಒಳಗಾಗ್ತಾರೆ, ಚಿಂತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ.
ಆಗ ಅಲ್ಲೇ ಇದ್ದಂಥ ಅವರ ಮಗಳು ಇಂದಿರಾ ಗಾಂಧಿ ಮೇಡಮ್ ಅವರು ಮತ್ತು ಅವರ ಅತಿಥಿ ಪದ್ಮಜಾ ನಾಯ್ಡ್ ಅಂತ ಅವ್ರ ಜೊತೆ ಇರ್ತಾನಂತೆ. ಅವ್ರು ಹೇಳ್ತಾರಂತೆ ಮಗಳಿಗೆ ಮತ್ತು ಅವರ ಅತಿಥಿ ಪದ್ಮಜ ಅವ್ರಿಗೆ ಹೇಳ್ತಾರಂತೆ, ನಾನು ಇಂದು ಹೇಗೆ ಮಾತನಾಡಲಿ, ನನ್ನ ಸುಂದರ ಲೋರ ಉರಿಯುತ್ತಿದೆ ಎಂದು ಹೇಳಿದರು. ನೋಡಿ, ನವದೆಹಲಿ ಅದರ ಮಧ್ಯರಾತ್ರಿ 14 ಆಗಸ್ಟ್ 1947ರಲ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ದೆಹಲಿಯ ಮನೆಯ ಅಂಗಳದಲ್ಲಿ ಆ ರಾತ್ರಿ ಹೋಮ ನಡೀತಿತ್ತು. ಹೊಸ ನಮ್ಮ ದೇಶದ ಗುರು ಪ್ರವೇಶ ಅಂತ. ಅಗ್ನಿಕುಂಡಕ್ಕೆ ಬ್ರಾಹ್ಮಣ ಪುರೋಹಿತರು ಮಂತ್ರವನ್ನು ಗಟ್ಟಿಯಾಗಿ ಹೇಳ್ತಾ ಇದ್ರು. ಮುಂದೆ ಮಂತ್ರಿಗಳಾಗುವವರು ಸಾಲಾಗಿ ನಿಂತಿರ್ತಾರಂತೆ. ಸಾಲಾಗಿ ಬರುವವರಿಗೆ ಹಣೆಗೆ ಒಬ್ಬರು ಕುಂಕುಮ ಇಡ್ತಾ ಬರ್ತಾರೆ. ಸ್ವತಂತ್ರ ಭಾರತ ಜವಾಬ್ದಾರಿಯನ್ನು ಹೊತ್ತುಕೊಳ್ಳಲು ಅವರು ಸಿದ್ಧರಾಗ್ತಾರೆ. ದೇಶದ ಹೊರೆಯನ್ನು ಹೊರಬೇಕಾದಂಥ ನೆಹರು ಮಾತಾಡೋಕ್ಕೆ ಶುರು ಮಾಡ್ತಾರೆ. ಎಷ್ಟೋ ಒಂದು ಅಲ್ಲಿ ಚರ್ಚೆ ವಿಧಾನಗಳನ್ನು ನಡೆದ ನಂತರ ಸ್ವಲ್ಪ ಹೊತ್ತಿಗೆ ಲೋವರ್ನಿಂದ ಒಂದು ಸುದ್ದಿ ಅವರ ಮನಸ್ಸನ್ನ ಕದಡಿ ಹೋಗ್ತಾ ಥರ ಮಾಡುತ್ತಂತೆ. ಅವ್ರು ಯಾವುದೇ ಭಾಷಣ ಮಾಡೋದಕ್ಕೆ ಸಿದ್ಧ ಇರಲಿಲ್ಲವಂತೆ. ಅವ್ರ ಹೃದಯದಿಂದ ಒಂದು ಮಾತು ಬರ್ತದೆ, ಲಾಂಗ್ ಇಯರ್ ಹೆಗೋ ವಿ ಮೇಡ್ ಎ ಟ್ರೈಸ್ಟ್ ವಿತ್ ಎ ಡೆನ್ಸಿಟಿ ಅಂತ ಹೇಳ್ತಾರೆ. ಅವರ ಭಾಷಣ ಭವನದ ಬಳಿ ಸಹಸ್ರಾರು ಜನರು ಅವರನ್ನು ನೋಡಲು ನೂಕು ಭಾಷಣ ಕೇಳಲು ಇರ್ತಾ ಇದ್ದಂತೆ. ಆದರೆ 40 ದಿನ ಮಳೆ, ಆ ದಿನ ಮಳೆ 12 ಗಂಟೆ ಹೊಡೆದಾಗ ಒಬ್ಬ ಶಂಕನಾದ ಮಾಡ್ತಾರಂತೆ, ದೇಶದ ಸ್ವತಂತ್ರದ ಉದಯವಾಯಿತು, ಸಾಮ್ರಾಜ್ಯಶಾಹಿ ಯುಗ ಕಳೆಯಿತು ಅಂತ ಹೇಳ್ತಾರೆ. ಬರುತ್ತಿದ್ದ ಮಳೆ ನಿಂತೋಗುತ್ತೆ. ಆ ಒಂದು ಭವನ ಹೊರಗಿದ್ದಂಥ ಜನ ಏನೋ ಒಂಥರ ಸಂತೋಷಗೊಂತಾರೆ. ನೇರು ಅವರು ಈಚೆ ಬಂದಾಗ ಅವರು ಸುತ್ತಮುತ್ತ ಕೊಡ್ತಾರೆ. ಪೊಲೀಸರು ಜನರ ನೂಕಲು ನಿಯಂತ್ರಣಕ್ಕೆ ಪ್ರಯತ್ನ ಮಾಡ್ತಾರೆ. ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಸಹಾಯಕರೊಡನೆ ನೇರು ಮಾತಾಡ್ತಾರಂತೆ. 10 ವರ್ಷದ ಕೆಳಗೆ, ಅಂದರೆ 10 ವರ್ಷದ ಹಿಂದೆ ಲಂಡನ್ನಲ್ಲಿ ಈ ವೈಸ್ರಾಯ್ ಲೀನ್ ಲಿತಾಗೋ ಅವ್ರ ಬಳಿ ಒಂದು ವಾಗ್ವಾದ ಮಾಡ್ತಾ ಹೇಳ್ತಾರಂತೆ, ಇನ್ನು 10 ವರ್ಷದೊಳಗೆ ನಾವು ಸ್ವತಂತ್ರ ಪಡೆಯುತ್ತೇವೆ ಅಂತ ಈ ನೆಹರು ಅವರು ಅವ್ರಿಗೆ ಹೇಳ್ತಾರೆ. ಅದಕ್ಕೆ ಅವರು ನಗುತ್ತಾ ಹೇಳಿದ್ರಂತೆ, ಇಂಡಿಯಾ ನನ್ನ ಕಾಲದಲ್ಲಿ ಸ್ವತಂತ್ರವಾಗುವುದಿಲ್ಲ, ನೀನು ನಿನ್ನ ಜೀವಮಾನದಲ್ಲಿ ಅದನ್ನು ನೋಡುವುದಿಲ್ಲ ಅಂತ ಹೇಳ್ತಾರೆ. ನೋಡಿ, ನಮ್ಮ ದೇಶ ನಮ್ಮ ಹತ್ರ ಬಂದವ್ರೆ, ನಮ್ಮನ್ನೇ ಸ್ವತಂತ್ರವಾಗಿ ಬಿಡುವುದಿಲ್ಲ ಅಂತ ಹೇಳ್ತಾರೆ ಅಂತಂದರೆ ಆ ದಿನ ಎಷ್ಟು ನೋಡಿ ಹಿಂಗಾಗುತ್ತೆ. ಬ್ರಿಟಿಷ್ ರಾಜ್ ಅನ್ನುವ ಒಂದು ಭವ್ಯ, ಅದರ ಕಳಂಕ ಹೊತ್ತ ಕಟ್ಟಡ ಮತ್ತೊಂದಿಲ್ಲ. ಅಂದು ನಡುರಾತ್ರಿ ಗಂಟೆ ಹೊಡೆದಾಗ ಸಂಕವಾದ ಮೊಳಗಿತ್ತು. 2 ಹೊಸ ರಾಷ್ಟ್ರಗಳು ಸೃಷ್ಟಿಯಾದವು. ನೋಡಿ, ದೇಶದ ಎಲ್ಲ ನಗರಗಳಲ್ಲೂ ಹಳ್ಳಿಗಳಲ್ಲಿ ತುಂಬ ಸಂಭ್ರಮವೋ ಸಂಭ್ರಮ. ನಾವು ಯಾವಾಗ ಇಲ್ಲಿ ಹಳ್ಳಿಗಳಲ್ಲಿ ಹಬ್ಬ ಮಾಡ್ತೀವಲ್ಲ ಸಂಭ್ರಮ, ಆ ಸಂಭ್ರಮ ಪ್ರತಿ ಹಳ್ಳಿಗಳಲ್ಲೂ, ಪ್ರತಿ ರಾಜ್ಯಗಳಲ್ಲೂ, ಪ್ರತಿ ಭಾಗ ಪ್ರದೇಶಗಳಲ್ಲೂ ಬರ್ತಿತ್ತು. ನಮ್ಮ ಭಾರತದೊಳಗೆ ದೇವಸ್ಥಾನಗಳು, ಮಸೀದಿಗಳು, ಆಮೇಲೆ ಆ ಕೆಲವೊಂದು ರೋಡ್ಗಳಲ್ಲಿ ಹೆಂಗಸರು ಸೀರೆ ಬಿಟ್ಕೊಂಡು ಹೋಗೋದಕ್ಕೆ ಆಗ್ತಿರಲಿಲ್ಲ. ಅಂಥ ಸಂದರ್ಭದಲ್ಲಿ ನಮಗೆ ಈ ಒಂದು ಸ್ವತಂತ್ರ ಸಿಕ್ಕಿದ ಮೇಲೆ ಎಲ್ಲರೂ ಅಲ್ಲಿ ಸ್ಯಾರಿ ಹಾಕೊಂಡು ಆ ಒಂದು ಬೀದಿಲಿ ಹಬ್ಬದ ಸಡಗರ ಥರ ಓಡಾಡ್ತಾ ಇತ್ತು. ಇನ್ನೊಂದೇನು ಅಂತಂದರೆ ವೆರಿ ಇಂಪಾರ್ಟೆಂಟ್, ಈ ಸಿಪಾಯಿ ದಂಗೆಯಿಂದ ಒಬ್ಬ ಯೋಧ ಶಾಪಗ್ರಸ್ತವಾದ ಕಾನ್ಪುರದಲ್ಲಿ ಇಂಗ್ಲಿಷರು ಮತ್ತು ಭಾರತೀಯರು ಸಾರ್ವಜನಿಕವಾಗಿ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಳ್ಳುತ್ತಿದ್ದರು. 1942ರಲ್ಲಿ ಭಾರತ ರಾಷ್ಟ್ರೀಯ ಬಾವುಟವನ್ನು ಆರಿಸಿದೇನೆಂಬ ಕಾರಣಕ್ಕಾಗಿ ನೋಡಿ, 1942ರಲ್ಲಿ ಒಬ್ಬ ವ್ಯಕ್ತಿ ರಾಷ್ಟ್ರೀಯ ಬಾವುಟವನ್ನು ಆರಿಸ್ತಾರೆ. ಅವನು ನಮ್ಮ ಭಾರತದ ಧ್ವಜವನ್ನು ಆರಿಸ್ತಾ ಅನ್ನೋ ಕಾರಣಕ್ಕೋಸ್ಕರ ಅವ್ರನ್ನ ಜೈಲು ಶಿಕ್ಷೆ ಅನುಭವಿಸಿದ. ಅಂಥ ವ್ಯಕ್ತಿನ ಕರೆದು ಅಂದು ಟೌನ್ ಹಾಲಿನಲ್ಲಿ ಧ್ವಜಾರೋಹಣ ಮಾಡುವಂಥ ಮರ್ಯಾದೆ ಸಿಗ್ತದೆ ಆ ವ್ಯಕ್ತಿ. ಆ ಲಕ್ನೋದಲ್ಲಿ ಆ ಮಧ್ಯರಾತ್ರಿ ರೆಸಿಡೆನ್ಸಿಯಲ್ಲಿ ನಡೆದಂಥ ಸಮಾರಂಭ, IPS ಅಧಿಕಾರಿಗಳು ಆ ದಿನದ ರಾಜಸ್ವ ದಯಾಳ್ಗೆ ಆಹ್ವಾನ ಪತ್ರ ಹೋಗಿತ್ತಂತೆ. ಒಂದು ಅದರ ರಾಷ್ಟ್ರೀಯ ಉಡುಗೆ ಆ ಒಂದು ಧೋತಿ ಉಟ್ರೆ ಸೂಕ್ತ ಎಂದು ಹೆಚ್ಚಾಗಿತ್ತು. ಆ ರಿಸೆಪ್ಷನ್ ಅದು ಆಗ ಔಪಚಾರಿಕವಾಗಿರ್ತದಂತೆ. ಉದ್ದನಿ ಮೇಜಿನ ಒಂದು ದೊಡ್ಡ ಒಂದು ಬೆಂಚ್ ಇರುತ್ತೆ. ಆ ಸಿಹಿ ತಿಂಡಿಗಳನ್ನು ಅಲ್ಲಿ ಪೇರಿಸಿಟ್ಟಿರ್ತಾರೆ. ಆ ಒಂದು ಏನು ಅದನ್ನು ಗೇಟ್ನ ತೆಗೆದ ತಕ್ಷಣ ಏನು ಗಂಡು ಮಕ್ಕಳು ಹೆಣ್ಮಕ್ಳು ಅಂದರೆ ಅಲ್ಲಿರೋಂಥ ಎಷ್ಟು ಸಾವಿರಾರು ಜನ ಸಡನ್ ಆಗಿ ನುಗ್ತಾರಂತೆ. ಆ ನುಗ್ಗಿದ್ದಕ್ಕೆ ಆ ಸಿಹಿ ತಿಂಡಿಗಳೆಲ್ಲ ಬಿದ್ದೋಗ್ತವೆ. ಆದರೆ ಈ ಮದ್ರಾಸು, ಬ್ಯಾಂಗ್ಳೂರು, ಪಾಟ್ನಾ ಈ ಮುಂತಾದ ನಗರಗಳ ಹಳ್ಳಿಗಳಲ್ಲಿ ದೇವಸ್ಥಾನಗಳಲ್ಲಿ ಆ ರಾತ್ರಿ ದೇವರಿಗೆ ವಿಶೇಷ ಅರ್ಚನೆಯನ್ನು ಮಾಡ್ತಾಯಿದ್ರು. ಈ ಮುಂಬೈಯಲ್ಲಿ ಜನ ಸ್ವತಂತ್ರೋತ್ಸವವನ್ನು ಹೆಚ್ಚು ಆಸಕ್ತಿಯಿಂದ, ಭಾವೋದ್ರೇಕದಿಂದ ಆಚರಿಸ್ತಾ ಇರ್ತಾರೆ. ಅಲ್ಲಿಯ ರಸ್ತೆಗಳು ಸ್ವತಂತ್ರಗೊಳಿಸೋದಕ್ಕಾಗಿ ಮಾಡಿದಂಥ ಹರತಾಳ, ಮುಸ್ಕರ, ಮೆರವಣಿಗೆ, ಪೊಲೀಸರ ಲಾಠಿ ಚಾರ್ಜ್ ಇವಕ್ಕೆಲ್ಲ ಸಾಕ್ಷಿಯಾಗಿತ್ತು. ಇದರ ಜೊತೆಗೆ ನಾವು ಹೇಗೆ ಹಬ್ಬ ಆಚರಿಸ್ತಿದ್ದಾಗ ಆಚರಿಸ್ತಿದ್ದಂಥ ಸಂದರ್ಭದಲ್ಲೂ ಸಹ ಪ್ರತಿಯೊಂದು ಧರ್ಮದಲ್ಲೂ ಕೆಟ್ಟ ಮನುಷ್ಯರು ಇದ್ದೇ ಇರುತ್ತೆ.
ಕೊಟ್ಟ ಅಂತ ಹೇಳಿ ಕೊಟ್ಟದನೆಂದು ಪ್ರದೇಶ, ಅಲ್ಲಿ ಇಡೀ ಹಿಂದೂ ಕುಟುಂಬವನ್ನು ಮುಸ್ಲಿಮರು ಕಡಿದು ಬೆಂಕಿಗೆ ಹಾಕ್ತಾರೆ. ಅದರ ಪಕ್ಕದಲ್ಲಿಯೇ ಕೆಲವು ಮುಸ್ಲಿಮರು ಹಿಂದೂಗಳಿಗೆ ಸಹಾಯ ಮಾಡಿರ್ತಾರೆ, ಅವ್ರನ್ನೂ ಸಹ ತುಂಡಾಗಿ ಅವ್ರು ಕತ್ತರಿಸ್ತಾರೆ. ಅದರಲ್ಲಿ ಅನೇಕ ಧರ್ಮದವರು ಇರ್ತಾರೆ. ಕಲ್ಕತ್ತಂತೂ ಹಿಂಸೆಯಿಂದ ಸಿಡಿಬೇಕಾಯಿತು. ಹಿಂದೂ ಮತ್ತು ಮುಸ್ಲಿಂ ಗೋಂಡಗಳು ತಮ್ಮ ಚಾಕು ಮತ್ತು ಚೂರಿಗಳನ್ನು ಒಳಗಿಟ್ಕೊಂಡು ಒಂದು ಕಡೆ ಹೋರಾಟ, ಇನ್ನೊಂದು ಕಡೆ ನಮ್ಮ ಸ್ವತಂತ್ರ ಬಂತಲ್ಲ ಅನ್ನೋ ಸಂತೋಷ. ಇವತ್ತು ಸಂಭ್ರಮ ಮಾಡ್ತಾ ಇದ್ದೀವಿ ಅಂತಂದರೆ ಅವತ್ತು ಹೇಗೆ ನಡೀತಾ ಇತ್ತು ಅಂತಂದ್ರೆ ರಕ್ತದ ಹೂಕೋಳಿ ನಡೀತಾ ಇತ್ತು. ಒಂದು ಕಡೆ ಸ್ವತಂತ್ರ ಸಿಕ್ತು ಅನ್ನೋವಂಥ ಒಂದು ಖುಷಿಯಾದ, ಮತ್ತೊಂದು ಕಡೆ ನಮ್ಮ ದೇಶ ವಿಘಟನೆ ಆಗ್ತಾ ಇದೆ ಅನ್ನೋ ಒಂದು ದುಃಖ. ಈ ಬೆನಾರಸ್ ಅಂತ ಈಗ ಆಗಸ್ಟ್ 15 ಮಾರ್ನಿಂಗ್ ಸ್ವತಂತ್ರದ ಸುಂದರ ಋಣೋದಯ. ಬೆನಾರಸ್ ಅನ್ನೋ ಒಂದು ಪ್ರದೇಶ ಭಾರತದ ಅತ್ಯಂತ ಪ್ರಾಚೀನ ನಗರಗಳು ಒಂದು ಏನು ರಾಷ್ಟ್ರದ ಒಂದು ಹೊಸ ರಾಷ್ಟ್ರದ ಉದಯಕ್ಕೆ ಒಂದು ಪ್ರಾರ್ಥನೆ ನಡೀತಾ ಇತ್ತು. ನೋಡಿ, ನಮ್ಮ ಹಿಮಾಲಯದಲ್ಲಿ ಹುಟ್ಟುವಂಥ ಪವಿತ್ರ ಗಂಗಾ ನದಿ 1500 ಮೈಲಿ ಹರಿದು ಬಂಗಾಳ ಕೊಲ್ಲಿ ಸೇರ್ತದೆ. ಕೆಲವು ಕಡೆ ಸಣ್ಣದಾಗಿ, ಕೆಲವು ಕಡೆ ದೊಡ್ಡದಾಗಿ, ಕೆಲವು ಕಡೆ ಸೌಮ್ಯವಾಗಿ, ಕೆಲವು ಕಡೆ ಧುಮುಕಿ ವೇಗವಾಗಿ ಗಂಗೆಯ ಪಾತ್ರಗಳಲ್ಲಿ ಅನೇಕ ನಗರಗಳು, ಹಳ್ಳಿಗಳಿವೆ. ಹಿಂದೂಗಳಿಗೆ ಇದೊಂದು ಪವಿತ್ರ ನದಿ. ಅಂದು ಬೆಳಿಗ್ಗೆ ಘಾಟ್ಗಳಿಗೆ ಸಾವಿರಾರು ಜನ ಬರ್ತಾರೆ. ಒಬ್ಬೊಬ್ಬರ ಕೈಲೂ ಹೂವು, ಆ ಜ್ಞಾನವನ್ನು ಒಡೆದೋಡಿಸುವಂತಹ ದೀಪ. ಅಷ್ಟರಲ್ಲಾಗಲೇ ನದಿಯಲ್ಲಿ ನಿಂತು ಸಹಸ್ರ ಜನರು ಪೂರ್ವದ ಕಡೆ ತಿರುಗಿ ಸ್ನಾನ ಮಾಡಿ ಅವರ ಪ್ರಾರ್ಥನೆ, ಆ ವಿಷ್ಣುವಿಗೆ ಅಂದರೆ ಆ ದೇವರಿಗೆ ಮುಗಿತಿದ್ದಂಥ ಕೈ, ಅವರ ಆ ಒಂದು ಸಂತೋಷ, ಸಾವಿರಾರು ಭಕ್ತಾದಿಗಳು ಒಟ್ಟಿಗೆ ಸೇರುತ್ತಾ ಪ್ರಾರ್ಥನೆ ಮಾಡುತ್ತಾ ಆ ನೀರಿನ ಮೇಲೆ, ಆ ನದಿಯ ನೀರಿನ ಮೇಲೆ ಒಂದು ದೀಪನ ತೇಲ್ಬಿಡ್ತಾರೆ. ಅಲ್ಲಿ ಆ ದೇವಸ್ಥಾನ ಇದು ಪಂಡಿತ್ ಭವಾನಿ ಶಂಕರನ್ ಬೆನಾರಸ್ ಅಂತ ಏನು ಪ್ರದೇಶ, ಅಲ್ಲಿ ಒಂದು ಸುವರ್ಣ ದೇವಾಲಯದ ಅರ್ಚಕ ಅವರು ಪಂಡಿತ್ ಭವಾನಿ ಶಂಕರ್ ಅಂತ. ಅಂದು ಅವನಿಗಾದಷ್ಟು ಸಂತೋಷ ಮತ್ತಾರಿಗೂ ಆಗಿರಲಿಲ್ಲ ಅಂತ ಹೇಳ್ತೀನಿ. ಕಾರಣ ಏನು ಅಂತಂದರೆ, ವ್ಯಕ್ತಿ ಏನು ಮಾಡ್ತಿದ್ದ ಪಂಡಿತ್ ಭವಾನಿ ಶಂಕರ್ ಅಂದರೆ, ಬ್ರಿಟಿಷರ ಕಣ್ತಪ್ಪಿಸಿ ಓಡಾಡುತ್ತಿದ್ದಂಥ ನಮ್ಮ ದೇಶಾಭಿಮಾನಿಗಳನ್ನು ಆತ ತನ್ನ ದೇಗುಲದಲ್ಲಿ ಆಶ್ರಯ ಕೊಡ್ತಾ ಇದ್ದ. ಆ ಗಂಧ ಹೂವು ತಗೊಂಡು ಅವನು ಪಟ್ಟಂಥ ಖುಷಿನೇ ಬೇರೆ. ಪ್ರತಿಯೊಂದು ಗಲ್ಲಿಯಲ್ಲೂ, ಪ್ರತಿಯೊಂದು ಹಳ್ಳಿಗಳಲ್ಲೂ ಆ ಸಂತೋಷದ ಸಡಗನ್ನು ನೋಡು. ಈ ಏನು ನಮ್ಮ ಪ್ರಾಚೀನ ರಾಜ್ಯದ ಮೇಲೆ ಮುಂಜಾನೆಯ ಹೊಂಗಿರಣ ಅವರಿಸ್ತಾ ಬರ್ತಾ ಇದೆ. ಜನನಗರಕ್ಕೆ ಟಾಂಗ್ಗಳಲ್ಲಿ, ಎತ್ತಿನ ಗಾಡಿಗಳಲ್ಲಿ, ಬಸ್ಸಲ್ಲಿ, ರೈಲ್ಗಳಲ್ಲಿ, ಕುದುರೆ ಕತ್ತೆಗಳಲ್ಲಿ, ಅಂದರೆ ಕತ್ತೆ ಮೇಲೆ, ಸೈಕಲ್ಗಳ ಮೇಲೆ, ಮತ್ತು ಕೆಲವರು ನಡ್ಕೊಂಡು ಆಗಮಿಸ್ತಾರೆ. ಎಲ್ಲ ಜಾತಿಯ ಜನ, ಎಲ್ಲ ವರ್ಗದ ಜನ, ಹಿಂದೂಗಳು, ಸಿಖ್ಖರು, ಪಾರ್ಸಿಗಳು, ಮುಸ್ಲಿಮರು, ಆಂಗ್ಲೋ ಇಂಡಿಯನರು, ಬ್ರಾಹ್ಮಣರು, ಅಸ್ಪೃಶ್ಯರು, ಹೆಂಗಸರು, ಗಂಡಸರು, ಮಕ್ಕಳು, ಎಲ್ಲರ ಬಯಲು ಅದೇ ಬ್ರಿಟಿಷರು ದೇಶ ಬಿಟ್ಟು ಹೋಗುತ್ತಿದ್ದಾರೆ, ಈಗ ನಾವು ಸ್ವತಂತ್ರರು, ನೇರು ಭಾರತದ ಧ್ವಜವನ್ನು ಏರಿಸ್ತಾರೆ. ಏನು ಮೈ ಜುಮ್ಮನತ್ತೆ ಅಲ್ವಾ? ನಮ್ಮ ದೇಶ ಆಳ್ತಿದ್ದವರು ಹೋಗ್ತಾ ಇದ್ದಾರೆ ನಮ್ಮನ್ನು ಬಿಟ್ಟು, ನಮ್ಮ ದೇಶನ ಬಿಟ್ಟು. ಈಗ ನಾವು ಇದ್ದೀವಿ ಭಾರತೀಯರು, ನಾವು ಸ್ವತಂತ್ರ ಆಗ್ತಾ ಇದ್ದೀವಿ ಅಂತ ಅಂದಾಗ ಎಷ್ಟೋ ಕಡೆ ತುತ್ತೂರಿ ಊದುವವರು ಬೆಳ್ಳಿ ತುತ್ತೂರಿ ಊದ್ತಾ ಇರ್ತಾರಂತೆ. ನೆಹರು ತನ್ನ ನಿಲುವಂಗಿಯಲ್ಲಿ ವಲ್ಲಭಾಯ್ ಪಟೇಲ್ ರೋಮ್ನ ಚಕ್ರವರ್ತಿಯಂತೆ ಬಟ್ಟೆ ಉಟ್ಟು, ಮಿಕ್ಕವರು ಟೋಪಿ ತೊಟ್ಟು ಒಂದು ಕಡೆ ನಿಂತಿದ್ರೆ, ಅಲ್ಲಿದ್ದವರಿಗೆಲ್ಲ ಬ್ರಿಟಿಷ್ ಸರ್ಕಾರದ ಅತಿಥಿಗಳಿಗೆ ಒಂದಲ್ಲ ಒಂದು ಸಮಯದಲ್ಲಿ ಜೈಲಿನಲ್ಲಿ ಹೋದವ್ರೆ, ಕಳೆದವ್ರೆ. ಯಾರು ಸುಮ್ಮನೆ ಇದ್ದವರೆಲ್ಲ, ಎಲ್ಲ ಬ್ರಿಟಿಷರು ಅವ್ರನ್ನ ವಶಪಡಿಸ್ಕೊಂಡು ಜೈಲಲ್ಲಿ ಹಿಂಸೆ ಕೊಟ್ಟದೆಯ. ಆನಂತರ ಈ ಏನು ಒಂದು ಪ್ರಮಾಣ ವಚನಗಳಾಗುತ್ತೆ, ಮಂತ್ರಿಗಳು ಪ್ರಮಾಣ ವಚನ ಕೈಗೊಳ್ತಾರೆ. ನಮ್ಮ ನವದೆಹಲಿಯಲ್ಲಿ ಇಂಡಿಯಾ ಗೇಟ್ ಬಳಿ ಆ ಸಂಜೆ 5 ಗಂಟೆ ಸಾರ್ವಜನಿಕವಾಗಿ ಧ್ವಜಾರೋಹಣ ಸಮಾರಂಭ. ಏನು ಜಾಗತಿಕ ಮೊದಲನೇ ಯುದ್ಧದಲ್ಲಿ ಬ್ರಿಟಿಷ್ ಚಕ್ರಾಧಿಪತಿಯಾದಂಥ ಪರ ಹೋರಾಡಿದ ವೀರಮರಣ ಹೊಂದಿದಂಥ ಭಾರತೀಯ ನೆನಪಿಗೋಸ್ಕರ ಕಟ್ಟಿದಂಥ ಕಟ್ಟಡ ಅದು ಇಂಡಿಯಾ ಗೇಟ್. ಸಂಭ್ರಮಕ್ಕೆ ಸುಮಾರು 30,000 ಜನ ಬರ್ಬೋದು ಅಂತ ಹೇಳಿ ನಿರೀಕ್ಷೆ ಮಾಡಿರ್ತಾರಂತೆ ನೋಡಿ. ಆದರೆ ಅಲ್ಲಿ ಇದ್ದಂಥ ಜನ ಎಷ್ಟು ಗೊತ್ತಾ? 5 ಲಕ್ಷ ಜನರು ಅಲ್ಲಿ ಸೇರ್ಕೋತಾರಂತೆ. ಏನೆಂದು ಇಂಡಿಯಾ ರಾಜ್ಯದಲ್ಲಿ ಅಷ್ಟೊಂದು ಜನ ಆ ಉತ್ಸವಕ್ಕೆ ಯಾವತ್ತೂ ಸೇರಿರಲಿಲ್ಲವಂತೆ ನೋಡಿ. ಎಲ್ಲೆಲ್ಲೂ ಜನ. ಈ ಮೌಂಟ್ ಬ್ಯಾಟನ್ ಅಂದ ಅವ್ರ ಮಗಳು ಪಾಮೆಲಾ ಮೌಂಟ್ ಬ್ಯಾಟನ್ ವೇದಿಕೆ ಮೇಲೆ ಬರಲು ಅವ್ರಿಗೆ ಆಗ್ತಾ ಇರಲಿಲ್ಲವಂತೆ. ಅಷ್ಟೊಂದು ನುಗ್ಗು ನಡೆದು ಬರಬೇಕಾದ್ರೆ ಜನರು ತುಳ್ಕೊಂಡು ಬರಬೇಕಾಗುತ್ತೆ. ನೇರ್ ಹೇಳ್ದಂತೆ ಅವಳಿಗೆ ಹೈ ಹಿಲ್ಡ್ ಪೋಸ್
ಬಿಚ್ಚಿ ಜನರನ್ನು ಅಲ್ಲಿ ಇಲ್ಲಿ ತುಳಿಯುತ್ತಾ ವೇದಿಕೆಗೆ ಬರ್ತಾಳಂತೆ. ಅಂಗರಕ್ಷಕರ ರಕ್ಷಣೆಯಲ್ಲಿ ಮೌಂಟ್ ಬ್ಯಾಟನ್ ಸ್ಟೇಟ್ ಕ್ಯಾರನ್ನಲ್ಲಿ ಅವ್ರು ಬರ್ತಾರೆ. ಜನರಿಗೆ ಏನು ಖುಷಿಯೋ ಖುಷಿ. ಆ ಜನಸಾಗರದಲ್ಲಿ ಎಳೆ ಮಕ್ಕಳು ಎತ್ಕೊಂಡು ಎಷ್ಟೋ ಜನ ತಾಯಂದಿರು ನೂಕೋಟದ ಆ ಶಿಶುಗಳು ಜಜ್ಜಿ ಹೋಗಬಹುದೆಂದು ತಾಯಿಗಳು ಮಕ್ಕಳನ್ನು ಈ ರಬ್ಬರ್ ಚೆನ್ನಂತೆ ಅವ್ರಿಗೆ ಮೇಲೆ ಎಸೆದು ಹಿಡ್ಕೊಳ್ತಾ ಇದ್ದಂತೆ. ನೋಡಿ, ಆ ಪುಸ್ತಕದನ್ನು ನೀವು ಓದಬೇಕು. ನೀವು ಅದನ್ನು ಓದಿದ್ರೆ ನಮ್ಗೆ ಎಷ್ಟು ಹುಮ್ಮಸ್ಸಾಗುತ್ತೆ, ಎಷ್ಟು ಸಡಗರ ಆಗುತ್ತೆ. ನಾನಂತೂ ಆ ಬುಕ್ಸ್ನ 2 ಸಾರಿ ಓದಿದ್ದೀನಿ. ಸೊ ತುಂಬ ಪಾಪ ಏನು ಅವರು ಥ್ಯಾಂಕ್ಸ್ ಫಾರ್ HR ಚಂದ್ರವದನ್ ರಾವ್ ಏನವರಿದ್ದಾರೆ, ಇಂಗ್ಲೀಷ್ ಪುಸ್ತಕದಿಂದ ಕನ್ನಡ ಪುಸ್ತಕಕ್ಕೆ ಬರೆದ್ರು. ಅವ್ರಿಗೆ ತುಂಬ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಯಾಕಂದರೆ ಇವತ್ತಿನ ಯುವಕರು, ಇವತ್ತಿನ ನಮ್ಮ ಭಾರತೀಯರೆಲ್ಲರೂ ಆ ಪುಸ್ತಕಗಳನ್ನು ಓದಬೇಕು. ಅದನ್ನು ಓದಿದ್ರೆ ಆ ದಿನ ಏನು ನಡೀತು, ನಾನು ಹೇಳ್ತಿರೋದು ಜಸ್ಟ್ ಅಲ್ಲಿ ಒಂದು ಪಾಯಿಂಟೂ ಇಲ್ಲ ನಾನು ಹೇಳ್ತಿರೋದು. ಅದೊಂದು ಬುಕ್ಸನ್ನು ಓದಿದ್ರೆ ಆ ಸಣ್ಣ ಪುಸ್ತಕ ಯಾವ್ಯಾವ ಸ್ಥಳದಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ. ಗಾಳಿಯಲ್ಲಿ 100 ಮಕ್ಕಳು, ಏನು ಮಕ್ಕಳು ಮಳೆ ಬರ್ತಿದೆ ಅಂತ ಹೇಳ್ತಾರೆ. ಬ್ಯಾಂಡ್ ಇಲ್ಲದೆ ಧ್ವಜಾರೋಹಣ ಮಾಡೋಣವೆಂದು ಹೇಳಿದ ಮೌಂಟ್ ಬ್ಯಾಟನ್ ಅವರು ಹೇಳ್ತಾರೆ, ಕೇಸರಿ ಬಿಳಿ ಹಸಿರಿನ ಬಾವುಟ ಮೇಲೇರಿತು. ಚಕ್ರವರ್ತಿನಿ ವಿಕ್ಟೋರಿಯಾಳ ಮರಿಮಗ ಭಾರತದ ಧ್ವಜಕ್ಕೆ ಸೆಲ್ಯೂಟ್ ಮಾಡ್ತಾರೆ. ಸೇರಿದ 5 ಲಕ್ಷ ಜನ ಕೇಕೆ ಹಾಕ್ತಾರೆ. ನಮ್ಮ ಸ್ವತಂತ್ರಕ್ಕಾಗಿ ಹೋರಾಡಿದಂಥ ದೇಶಾಭಿಮಾನಿಗಳಿಗೆ ಆದ ಶಿಕ್ಷೆ, ತುರಂಗವಾಸ, ಗಡಿಪಾರು ಇವೆಲ್ಲ ಆ ಕ್ಷಣದಲ್ಲಿ ಮರೆತು ಆಕಾಶದಲ್ಲಿ ಅವರಿಗೆ ಕಾಮನ ಬಿಲ್ಲು ಕಾಣಿಸ್ತಂತಾಗುತ್ತೆ. ಮೌಂಟ್ ಬ್ಯಾಟನ್ ಅವರು ಕೈ ಆಡಿಸ್ತಾ ಅಂದರೆ ಟಾಟಾ ಮಾಡ್ತಾ ಜನಸ್ತಂಭವನ್ನು ನೋಡಿದ್ರಂತೆ. ಅವರೆಲ್ಲ ಮತ್ತು ನೀವರವರೆಲ್ಲ ಸೇರಿ ಅವರು ಹೊರಡ್ತಾರೆ. ಇಷ್ಟು ಹೇಳ್ತಾ ನಾನು ಮತ್ತೊಮ್ಮೆ ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು. ಅಯ್ಯಯ್ಯೋ, ನನ್ನ ಜಮೀನು ವಿಷಯದಲ್ಲಿ ತೊಂದರೆ ಆಗಿದೆ. ಕಚೇರಿಗೆ ಅಲೆಯೋದು ಹೇಗೆ? ಕಾನೂನು ಬಗ್ಗೆ ನನಗೆ ಏನೂ ತಿಳಿಯಲ್ಲ. ಚಿಂತಿಸಬೇಡಿ, ಕಾನೂನು ಇರೋದೇ ನಮ್ಮವರ ರಕ್ಷಣೆಗಾಗಿ. ಅದರ ಅರಿವು ಇದ್ರೆ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಹೌದು, ಕಾನೂನಿನ ಅರಿವೇ ಜೀವನದ ಗುರುವು. ನಿಮ್ಮ ಎಲ್ಲ ಕಾನೂನು ಪ್ರಶ್ನೆಗಳಿಗೆ ಉತ್ತರ ನೀಡಲು ಜನಧ್ವನಿ 90.8 FM ತರ್ತಿದೆ ವಿಶೇಷ ಕಾರ್ಯಕ್ರಮ ಕಾನೂನು ಸಲಹೆ. ಭೂಮಿ ತಕರಾರು, ಕೌಟುಂಬಿಕ ಸಮಸ್ಯೆ ಅಥವಾ ಸರಕಾರಿ ಸೌಲಭ್ಯಗಳ ಮಾಹಿತಿ ಎಲ್ಲವನ್ನೂ ಸರಳವಾಗಿ ತಿಳಿಯಿರಿ. ತಪ್ಪದೇ ಕೇಳಿ ಕಾನೂನು ಸಲಹೆ. ಪ್ರತಿ ಶುಕ್ರವಾರ ಬೆಳಗ್ಗೆ 10:20ಕ್ಕೆ ಹಾಗೂ ಭಾನುವಾರ ರಾತ್ರಿ 8 ಗಂಟೆಗೆ ನಿಮ್ಮ ಮೆಚ್ಚಿನ ಜನಧ್ವನಿ 90.8 FMನಲ್ಲಿ.